ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ. ಈ ಅಪ್ಡೇಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಮೇಡಮ್ ನಿಮ್ಗೆ ಹೆಂಗ್ ಗೊತ್ತು ಅಂತಾನು ಕೂಡ ನೀವು ಕೇಳ್ಬೋದು. ಇದೊಂದು ಬಿಗ್ ಅಪ್ಡೇಟ್. ನಿಮಗೆ ಗೊತ್ತು, ನನ್ನ ಚಾನಲ್ ಅಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋದು ನಿಮಗೆ ಗೊತ್ತು. ಯಾಕೆ ಅಂತಂದ್ರೆ ನನ್ನ ಒಂದು ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತು. ನಾನು ಏನೇ ವಿಷಯ ಹೇಳಿದ್ರು ಕೂಡ, ಏನೇ ಅಪ್ಡೇಟ್ ಕೊಟ್ಟರು ಕೂಡ ನಿಜವಾದ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ ಒಂದು ಬಿಗ್ ಟ್ವಿಸ್ಟ್ ನಡೆದಿದೆ. ನಿಜವಾಗ್ಲೂ ಇದೊಂದು ಬಿಗ್ ಅಪ್ಡೇಟ್, ನಮ್ಮ ಚಾನಲ್ ಅಲ್ಲೇ ಮೊದಲು ಸಿಕ್ತಿರುವಂತಹ ಅಪ್ಡೇಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಇಷ್ಟು ದಿನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ 3-4 ಎಪಿಸೋಡ್ ಅಲ್ಲಿ ನಮ್ಮ ಕುಮಾರಿ ಅವರು ಬಂದಿರ್ಲಿಲ್ಲ. ಆಗ ನಾನು ಕೂಡ ವಿಡಿಯೋ ಮಾಡಿದೆ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕುಮಾರಿ ಬಂದಿಲ್ಲ, ಅವ್ರ ಅಮ್ಮನಿಗೆ ಹುಷಾರಿಲ್ವೇನೋ, ಇಲ್ಲ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆಯೇನೋ, ಸಮಥಿಂಗ್ ಏನೋ ಆಗಿದೆಯೇನೋ ಅಂತ ಈಗ ನಾನು ಕೂಡ ವಿಡಿಯೋ ಮಾಡಿದೆ. ಅದಾದ್ಮೇಲೆ ಆಯ್ತಾ ಕುಮಾರಿ ಅವರಿಗೆ ಯಾಕೆ ನಾವು ಓಟ್ ಹಾಕ್ಬೇಕು, ಅವ್ರ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗೇಮ್ನೇ ಆಡ್ತಾ ಇಲ್ಲ, ನಾವ್ ಯಾಕೆ ಕುಮಾರಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತಾನು ವಿಡಿಯೋ ಮಾಡಿದೆ. ಬಟ್ ಒಂದು ಅಪ್ಡೇಟ್ ಕೇಳಿ ನನಗೆ ಮೈಂಡ್ ಬ್ಲಾಕ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿ ನಿಮಗೆ ಆ ಎಪಿಸೋಡು ವೆರಿ ಸೂನ್ ಬರುತ್ತೆ. ಆ ಎಪಿಸೋಡ್ ನೋಡಿ ನೀವೇನು ಇವಾಗ ಕುಮಾರಿಯ ಮೇಲೆ ಆಯ್ತಾ ತುಂಬಾ ಎಂತ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ವಿನ್ನರು ಆಯ್ತಾ, ಕುಮಾರಿ ಬಿಟ್ರೆ ಬೇರೆ ಯಾರು ಇಲ್ಲ, ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ವೇಸ್ಟ್ ಅನ್ನೋ ರೀತಿ ಮಾತಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಒಂದು ಶಾಕ್ ಆಗಿದೆ. ಏನಪ್ಪಾ ಅದು ವಿಷಯ ಅಂತಂದ್ರೆ, ಕುಮಾರಿ ಅವರು ಅಗ್ನಿ ಪರೀಕ್ಷೆ ಶೋ ಇಂದ ವಾಕ್ಔಟ್ ಮಾಡಿದ್ದಾರೆ. ನಿಜವಾಗ್ಲೂ ಬಿಗ್ ಸರ್ಪ್ರೈಸ್, ನನಗೆ ಬಿಗ್ ಸರ್ಪ್ರೈಸ್. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನನಗೆ ಬಿಗ್ ಸರ್ಪ್ರೈಸ್. ನನಗೆ ಈ ಒಂದು ಸೋರ್ಸ್ ಸಿಕ್ಕಿದ ಮೇಲೆ ನಂಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನೇ ಹೇಳಿದ್ದೆ ಕುಮಾರಿ ಸಿಂಪತಿ ಆಯ್ತಾ, ಕುಮಾರಿ ಬಡವರು ಅನ್ನೋ ಒಂದು ಟ್ಯಾಗ್ ಹಾಕೊಂಡು ಆಯ್ತಾ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ, ಸಿಂಪತಿ ಕಾರ್ಡ್ ವರ್ಕ್ ಆಗುತ್ತಾ, ಬೇರೆ ಕಂಟೆಸ್ಟೆಂಟ್ಗಳ ಹಾರ್ಡ್ ವರ್ಕ್ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ನಾನೇ ವಿಡಿಯೋ ಮಾಡಿದ್ದೆ. ಬಟ್ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಕುಮಾರಿ ಅವರು ಅಗ್ನಿ ಪರೀಕ್ಷೆ ಶೋ ಇಂದ ವಾಕ್ಔಟ್ ಆಗಿದ್ದಾರೆ. ಕಾರಣ ಆಯ್ತಾ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ಅಗ್ನಿ ಪರೀಕ್ಷೆ ಶೋ ಇಂದ ಕುಮಾರಿ ಅವರು ವಾಕ್ಔಟ್ ಆಗಿರೋ ವಿಷಯ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ನನಗೆ ಸಿಕ್ಕಂತಹ ಒಂದು ಸೋರ್ಸ್ ಕಡೆಯಿಂದ ನಿಮಗೆ ಹೇಳ್ತಾ ಇದ್ದೀನಿ. ಅಗ್ನಿ ಪರೀಕ್ಷೆ ಶೋನ ಏನು ಒಂದು ಗೇಮ್ ನಡೆಯುತ್ತೆ, ಆ ಗೇಮ್ ಸಮಯದಲ್ಲಿ ಅಗ್ನಿ ಪರೀಕ್ಷೆ ಶೋ ಇಂದ ಕುಮಾರಿ ಅವರು ವಾಕ್ಔಟ್ ಮಾಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ಎಂತದು ಬಿರುಸಾಗಿ ಬೀಸುವ ಬಿರುಗಾಳಿ ನಿಜವಾಗ್ಲೂ ಕೂಡ ಆಯ್ತಾ ಅದು ಒಳ್ಳೇದಲ್ಲ. ಯಾವುದು ಕೂಡ ಅಷ್ಟೇ, ಅತಿ ಆದ್ರೆ ಅಮೃತವೂ ಕೂಡ ವಿಷ. ನಾನು ಅದೇ ಹೇಳಿದ್ದೆ ನಿಮಗೆ, ದಯವಿಟ್ಟು ಓನ್ಲಿ ಒನ್ ಸೈಡ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ, ಬರೀ ಕುಮಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಕುಮಾರಿ ಅವರು ಅಲ್ಲಿ ಅಗ್ನಿ ಪರೀಕ್ಷೆ ಶೋ ಅಲ್ಲೇ ಇಲ್ಲ, ಅವರು ಗೇಮ್ ಕೂಡ ಆಡ್ತಾ ಇಲ್ಲ. ಕುಮಾರಿ ಅವರು ಗಿಲ್ಲಿನ ಕಾಪಿ ಮಾಡ್ತಾ ಇದ್ದಾರೆ. ಬೇರೆ ಕಂಟೆಸ್ಟೆಂಟ್ಗಳಿಗೂ ಸಪೋರ್ಟ್ ಮಾಡಿ ಅಂತಾನು ಕೂಡ ಹೇಳಿದ್ದೆ. ಕುಮಾರಿ ಅವರಿಗೆ ಬಡತನ ಇದೆ, ಇಲ್ಲ ಅಂತ ಹೇಳಲ್ಲ ಆಯ್ತಾ, ಬಡತನ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಒಂದು ಏನ್ ಗೊತ್ತಾ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿ ಒನ್ ಸೈಡ್ ಸಪೋರ್ಟಿಂಗ್ ಇದೆಯಲ್ಲ, ಇವತ್ತು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇಲ್ಲ, ಅವರೇ ವಾಕ್ಔಟ್ ಮಾಡಿದ್ದಾರೆ. ಇಟ್ಸ್ ಬಿಗ್ ಅಪ್ಡೇಟ್ ಇದು. ನಿಜವಾಗ್ಲೂ ಕುಮಾರಿ ಅವರು ಅಗ್ನಿ ಪರೀಕ್ಷೆ ಶೋ ಇಂದ ವಾಕ್ಔಟ್ ಮಾಡಿದ್ದಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ಏನ್ ಹೇಳೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಕುಮಾರಿ ಅವರು ವಾಕ್ಔಟ್ ಮಾಡಕ್ಕೆ ಜಡ್ಜಸ್ಗಳು ಕಾರಣನ? ಕುಮಾರಿ ಅವರು ವಾಕ್ಔಟ್ ಮಾಡಕ್ಕೆ ಬಿಗ್ ಬಾಸ್ ಟೀಮ್ ಕಾರಣನ? ಕುಮಾರಿ ಅವರು ವಾಕ್ಔಟ್ ಮಾಡಕ್ಕೆ ಅವರ ತಾಯಿಯ ಹೆಲ್ತ್ ಕಾರಣನ? ಹಾಗಾದ್ರೆ ಒಬ್ರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು ಒಂದಿನ ಕಾರಲ್ಲಿ ಕೂತ್ಕೊಂಡು ಕುಮಾರಿ ಜೊತೆ ಒಂದು ವಿಡಿಯೋ ಮಾಡಿದ್ರು. ನಿಮ್ಗೆ ಒಂದು ಬಿಗ್ ಶಾಕ್ ಕಾದಿದೆ ಕೊನೆಯಲ್ಲಿ, ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಿಮ್ಗೊಂದು ಬಿಗ್ ಶಾಕ್ ಕಾದಿದೆ ಕುಮಾರಿಯ ಬಗ್ಗೆ. ಕುಮಾರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ಲಿಲ್ಲ ಅಂದ್ರೂ ಕುಮಾರಿ ಅವ್ರಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ನಂಗೆ ಅವತ್ತು ಅರ್ಥ ಆಗ್ಲಿಲ್ಲ. ಬಟ್ ಈಗ ಈ ವಿಷಯ ಕೇಳಿದ್ಮೇಲೆ ನಿಜವಾಗ್ಲೂ ಕೂಡ ಅರ್ಥ ಆಯ್ತು ನನಗೆ ಆಯ್ತಾ. ಬಿಗ್ ಬಾಸ್ ಟೀಮಿಗೆ ಒಂದು ಅರ್ಥ ಆಯ್ತು. ಅವರು ತಿಳ್ಕೊಂಡ್ರು, ಬಿಗ್ ಬಾಸ್ ಟೀಮ್ ಅವರು, ಗುರು ಇದು ಮತ್ತೆ ಒಂದ್ ಸೈಡ್ ಆಗಿ ಹೋಗುತ್ತೆ, ಈ ಬಡತನ ಟ್ಯಾಗು ಏನೋ ಇದು ಎಂತ ಸಿಂಪತಿ ಇದೆಲ್ಲ ಒಂದ್ ಕಡೆನೆ ಹೋಗ್ಬಿಡುತ್ತೆ. ಬೇರೆ ಕಂಟೆಸ್ಟೆಂಟ್ಗಳು ಮತ್ತೆ ಆಯ್ತಾ ಅವರಿಗೆ ಹೈಪ್ ಸಿಗಲ್ಲ. ಅವರಿಗೆ ನಮ್ಗೆ ಶೋ ಅಂದ್ರೆ 18 ಕಂಟೆಸ್ಟೆಂಟ್ಗಳು ಮುಖ್ಯ. ಒಂದು
ಒಂದು ಸಿನಿಮಾ ಅಂದ್ರೆ ಬರೀ ಹೀರೋ ಇದ್ರೆ ಆಗಲ್ಲ, ವಿಲನ್ ಇರಬೇಕು, ಕಾಮಿಡಿ ಆಕ್ಟರ್ಸ್ಗಳು ಇರಬೇಕು, ಸೈಡ್ ಆಕ್ಟರ್ಗಳು ಇರಬೇಕು, ಫ್ಯಾಮಿಲಿ ಇರಬೇಕು, ಎಲ್ಲ ಇದ್ರೆ ಒಂದು ಸಿನಿಮಾ. ಬಿಗ್ ಬಾಸ್ ಮನೆ ಹಾಗೇನೆ. ಕುಮಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ, ಅವರೇ ವಾಕ್ಔಟ್ ಮಾಡ್ಕೊಂಡು ನನಗೆ ಶೋನೇ ಬೇಡ ಅಂತ ಹೋಗಿದ್ದಾರೆ. ಬಟ್ ಜನ ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ವಿನ್ನರ್. ಕುಮಾರಿನ ಯಾರು ಮೀರ್ಸಕ್ಕಾಗಲ್ಲ. ನೆಕ್ಸ್ಟ್ ಟ್ರೋಫಿ ಕುಮಾರಿದೇನೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಟ್ರೋಫಿ ಕುಮಾರಿಗೇನೆ. ಹೌದು, ಕುಮಾರಿಯ ಒಂದು ಬಡತನ ನೋಡಿದಿರ, ಕಷ್ಟ ನೋಡ್ಬಿಟ್ಟು ಓಕೆ ನಿಮ್ಗೊಂದು ಇಷ್ಟ ಆಗಿದೆ, ಕುಮಾರಿನ ಇಷ್ಟಪಡ್ತಿದ್ದೀರಾ ಓಕೆ, ಬಟ್ ಬ್ಲೈಂಡ್ ಆಗಿ ಎಲ್ಲದನ್ನು ನಂಬೇಡಿ. ಬಿಗ್ ಬಾಸ್ ಅನ್ನೋದು ಬೇರೆ. ಒಬ್ಬರು ಬಡವರಿಗೆ ನೀವು ಸಹಾಯ ಮಾಡ್ತೀರಾ ಮಾಡಿ. ಬಿಗ್ ಬಾಸ್ ನ ಒಂದು ಸಿಂಪತಿ ಶೋ ಆಗಿ ಮಾಡಬೇಡಿ. ಒಂದು ಬಡವರನ್ನ ಟ್ಯಾಗ್ ಹಾಕೊಂಡು ಬರೋರಿಗೆ ಸಪೋರ್ಟ್ ಮಾಡಬೇಡಿ, ಸರಿನಾ? ಈಗ ನಿಮಗೆ ಕೊಡ್ತಿರುವಂತಹ ಒಂದು ಬಿಗ್ ಅಪ್ಡೇಟ್ ಏನು ಅಂದ್ರೆ, ಅಗ್ನಿ ಪರೀಕ್ಷೆಯಲ್ಲಿ ನಡೆದಂತಹ ಆ ದೊಡ್ಡ ವಿಷಯ ಏನು, ಅಗ್ನಿ ಪರೀಕ್ಷೆ ಶೋನೇ ಬಿಟ್ಟು ಬಿಗ್ ಬಾಸ್ 13ಗೆ ನಾನು ಬರಲ್ಲ ಅಂತ ಯಾಕೆ ಕುಮಾರಿ ಅವರು ಹೋದ್ರು? ಹಾಗಾದ್ರೆ ಕುಮಾರಿ ಅವರೇ ತಗೊಂಡಂತಹ ಡಿಸಿಷನ್ನ ಇದು? ಅಲ್ಲಿ ಜಡ್ಜಸ್ಗಳು ಏನು ಹೇಳಿಲ್ವಾ? ಬಿಗ್ ಬಾಸ್ ಟೀಮ್ ಇಂದನು ಏನು ಆಯ್ತಾ ಕುಮಾರಿ ಹೇಳಿಲ್ವಾ? ಕುಮಾರಿನೇ ಸ್ವಂತ ನಿರ್ಧಾರದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಬಿಟ್ಟು ಹೋದ್ರ? ಹಾಗಾದ್ರೆ ಇಲ್ಲಿ ತನಕ ಯಾಕೆ ಬಿಗ್ ಬಾಸ್ ಟೀಮು ಅದ್ರ ಬಗ್ಗೆ ಪ್ರೋಮೋನ ಹಾಕಿಲ್ಲ? ಆದ್ರೂ ಕೂಡ ಕುಮಾರಿ ಅವರು ಅವ್ರದೇ ಆದ ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ, ನಾನು ಸ್ವಲ್ಪ ದಿನ ಎಪಿಸೋಡ್ ಅಲ್ಲಿ ಬರಕ್ಕಾಗ್ಲಿಲ್ಲ, ಅಗ್ನಿ ಪರೀಕ್ಷೆ ಎಪಿಸೋಡ್ ಅಲ್ಲಿ ನಮ್ಮ ಕೈಲಿ ಬರಕ್ಕಾಗ್ಲಿಲ್ಲ, ಪ್ಲೀಸ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಹೋಗಿ ಓಟ್ ಹಾಕಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕುಮಾರಿಯಾಗೇನೆ ವಾಕ್ಔಟ್ ಮಾಡಿರೋದ್ರಿಂದ ಶೋಗೆ TRP ನಷ್ಟ ಆಗಿದೆ. ಅಗ್ನಿ ಪರೀಕ್ಷೆ ಶೋಗೆ 3 ಎಪಿಸೋಡ್ಗಳ TRP ನಷ್ಟ ಆಗಿದೆ. ಹಾಗಾಗಿ ಬಿಗ್ ಬಾಸ್ ಟೀಮು ಕುಮಾರಿ ಹತ್ರ ಕೇಳಿದರೆ, ನಾವಾಗೆ ರಿವೀಲ್ ಮಾಡೋ ತನಕ ನೀನು ಯಾವುದೇ ಕಾರಣಕ್ಕೂ ಬಾಯ್ ಬಿಡಬಾರ್ದು. ಏನು ನಿನ್ನ ಒಂದು ವೋಟಿಂಗ್ ಲೈನ್ ಏನಿದೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ, ನೀನು ಆಯ್ತಾ ಅದನ್ನ ವೋಟ್ ಹಾಕಿ ಅಂತ ಕೇಳಬೇಕು. ಯಾಕೆ ಅಗ್ನಿ ಪರೀಕ್ಷೆ ಶೋ ಇಂದ ವಾಕ್ಔಟ್ ಆದ್ರು? ಅಗ್ನಿ ಪರೀಕ್ಷೆ ಶೋಗ್ ನಾನ್ ಬರಲ್ಲ ಅಂತ ಯಾಕೆ ಹೋದ್ರು? ನಿಜವಾಗ್ಲೂ ಕೂಡ ಇದೆಲ್ಲದಕ್ಕೂ ಬಿಗ್ ಬಾಸ್ ಟೀಮೇ ಉತ್ತರ ಹೇಳಬೇಕು. ನಿಜವಾಗ್ಲೂ ಓ ಮೈ ಗುಡ್ನೆಸ್, ಕುಮಾರಿ ಎಲಿಮಿನೇಟ್ ಆಗಿದಾರ್ರಿ. ಓನ್ ಆಗಿ ಅವರೇ ಸೆಲ್ಫ್ ಎಲಿಮಿನೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಬಿಗ್ ಬಾಸ್ ಟೀಮ್ ಎಲಿಮಿನೇಟ್ ಮಾಡಿರೋದಲ್ಲ, ಕುಮಾರಿನೇ ಎಲಿಮಿನೇಟ್ ಮಾಡ್ಕೊಂಡು ಹೋಗಿದ್ದಾರೆ, ನಾನ್ ಬರಲ್ಲ ಬಿಗ್ ಬಾಸ್ಗೆ ಅಂತ. ಇಷ್ಟೊಂದು ಹೈಪ್ ಸಿಕ್ತು, ಇಷ್ಟೊಂದು ಸಪೋರ್ಟ್, ಇಡೀ ಕರ್ನಾಟಕವೇ ಕುಮಾರಿಗೆ ಸಪೋರ್ಟ್ ಮಾಡ್ತು. ಆದ್ರೆ ಕುಮಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗಕ್ ಬೇಡ. ಸೆಲ್ಫ್ ರಿಜೆಕ್ಷನ್ ಮಾಡಿ ಹೋದಂತಹ ಕುಮಾರಿ. ಬಿಗ್ ಅಪ್ಡೇಟ್. ಓಕೆ, ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದೀನಿ. ಕುಮಾರಿ ಎಲಿಮಿನೇಟ್ ಆಗಿದ್ದಾರೆ, ಅಗ್ನಿ ಪರೀಕ್ಷೆ ಶೋ ಇಂದ ವಾಕ್ಔಟ್ ಮಾಡಿದ್ದಾರೆ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಕಮೆಂಟ್ ಮಾಡಿ ನಿಮಗೆ ತಿಳಿದಂತ ವಿಷಯನ. ನಾನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಬಿಗ್ ಅಪ್ಡೇಟ್ ನಮ್ಮ ಚಾನಲ್ ಅಲ್ಲೇ ಮೊದಲು. ಬಾಯ್.